ನಾವು ಗದಗ ಜಿಲ್ಲೆಯಲ್ಲಿ ನಮ್ಮ ರೋಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ GS ಪಾಟೀಲ್ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥದ್ದು ತೀರ್ಮಾನ ತಗೊಂಡು ನಾವೆಲ್ಲ ಇಡೀ ಗದಗ ಜಿಲ್ಲೆಯವರು ಎಲ್ಲ ಇವತ್ತು ಕಾರ್ಯಕರ್ತರು ಇವತ್ತು ಸಚಿವ ಸ್ಥಾನ ಇವತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಕೊಟ್ಟು ನಾವು ನಮ್ಮ GS ಪಾಟೀಲರಿಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅನ್ನುವಂಥ ಹೋರಾಟವನ್ನು ನಾವು ಅವರಿಗೆ ಮಂತ್ರಿ ಸ್ಥಾನ ಕೊಡುವವರಿಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ. ನಾವೆಲ್ಲ ಇವತ್ತಿನ ದಿನ ಏನ್ ಮಾಡಿದ್ರಿ? ಒಂದು ಹೋರಾಟ ಸೇವೆ ಮಾಡಿದ್ವಿ. ಇವತ್ತು GS ಪಾಟೀಲ್ ಸಮುದ್ರ ಮಂತ್ರಿ ಸ್ಥಾನ ಬೇಕಂತ ದೀಡ್ ನಮಸ್ಕಾರ ಹಾಕಿದ್ದು ಉರುಳು ಸೇವೆ ಮಾಡೋರು ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಕಾರ್ಯಕ್ರಮವನ್ನು ಸಚಿವ ಸ್ಥಾನ ಸಿಗುವವರೆಗೆ ನಾವು ಸತತ ಇವತ್ತು ಹೋರಾಟ ಮಾಡ್ತೀವಿ ಅಂತ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತೀವಿ. ನಾವು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಒಳ್ಳೆ ರಾಜಕಾರಣಿ ಆಗ್ಯಾರ GS ಪಾಟೀಲ್ರು. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. 40 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಬೆಳೆದಂಥ ರಾಜಕಾರಣಿ ವ್ಯಕ್ತಿ. ಆಮೇಲೆ ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು, ಬಡ ಮಕ್ಕಳಿಗಾಗಿರ್ಬೋದು, ಯಾವುದೇ ಒಂದು ಪ್ರತಿಯೊಬ್ಬರು ನನಗೆ ಕಷ್ಟ ಅಂತ ಹೋದ್ರೆ ಯಾವುದೇ ರೀತಿಯಿಂದನೂ ಎಲ್ಲ ರೀತಿಯಿಂದನೂ ಸಹಾಯ ಮಾಡ್ತಾರೆ. ಹಾಗಾಗಿ ಮಗುವಿನ ಮನಸ್ಸಿನ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ನಾವು ಇವತ್ತಿನ ದಿನ ಉರುಳು ಸೇವೆ ಆಗಿರ್ಬೋದು, ಇನ್ನೊಂದು ಹರಕೆ ಆಗಿರ್ಬೋದು, ಮತ್ತೊಂದು ಹರಕೆ ಆಗಿರ್ಬೋದು, ಅವ್ರಿಗೆ ನಾವು ಸಚಿವ ಸ್ಥಾನ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತಂದು ಹೇಳಿ